ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪಿಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯಹಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಾವು ಆರೋಗ್ಯದಿಂದ ಇರಬೇಕು ಅಂತಂದರೆ ನಮಗೆ ಆಹಾರ ಎಷ್ಟು ಮುಖ್ಯನೋ ನಿದ್ದೆನೂ ಅಷ್ಟೇ ಮುಖ್ಯ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಿದ್ರಾಹೀನತೆ ಸಮಸ್ಯೆಯಿಂದ ಹೆಚ್ಚು ಜನ ಬಳಲ್ತಾ ಇದ್ದಾರೆ. ಸಣ್ಣ ಮಕ್ಕಳಿಂದ ವಯಸ್ಸಾದವರೆಗೂ ನಿದ್ರಾಹೀನತೆ ಸಮಸ್ಯೆಯಿಂದ ಹೆಚ್ಚು ಜನ ಬಳಲ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ ಸ್ಟ್ರೆಸ್, ಟೆನ್ಷನ್, ಒತ್ತಡ. ಯಾವುದೇ ಒಂದು ವಿಷಯ ಇರಬಹುದು, ಅದಕ್ಕೆ ಹೆಚ್ಚಿನ ಒತ್ತಡ, ಟೆನ್ಷನ್ ತಗೊಳ್ಳೋದ್ರಿಂದ ಹಾಗೂ ಈ ಒಂದು ಮಾನಸಿಕವಾಗಿ ಅವರು ಹಲವಾರು ಸಮಸ್ಯೆಗಳಲ್ಲಿ ಇರೋದ್ರಿಂದ ಈ ಒಂದು ನಿದ್ರಾಹೀನತೆ ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ದಾರೆ. ಇದಕ್ಕೇನು ಮಾಡ್ತಾರೆ ಅಂದರೆ ಹಲವಾರು ಔಷಧೋಪಚಾರಗಳನ್ನ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವರು ಡಾಕ್ಟ್ರುಗಳಿಗೆ ತೋರಿಸಿ ಹಲವಾರು ಮಾತ್ರೆಗಳನ್ನ ತಗೋತಾ ಇರ್ತಾರೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನಿದ್ರೆ ಮಾತ್ರೆನೇ ತಗೋತಾ ಇರ್ತಾರೆ. ಮೆಡಿಕಲ್ಗೆ ಹೋಗೋದು, ನಿದ್ರೆ ಮಾತ್ರೆ ತಗೊಳ್ಳೋದು, ಸೇವನೆ ಮಾಡೋದು, ಈ ರೀತಿ ಮಾಡ್ತಾ ಇರ್ತಾರೆ. ಇದು ಯಾವಾಗ ಕಾಲಕ್ರಮೇಣ ಇದನ್ನು ಹೆಚ್ಚಾಗಿ ಮಾಡ್ತಾರೋ ಹಲವಾರು ಸಮಸ್ಯೆಗಳನ್ನ ಮಾನಸಿಕವಾಗಿ, ದೈಹಿಕವಾಗಿ ಹಲವಾರು ಸಮಸ್ಯೆಗಳನ್ನ ಅವರು ಎದುರಿಸ್ತಾರೆ. ಯಾಕೆ ಅಂತಂದರೆ ಅವರು ಈ ರೀತಿ ಒಂದು ಅಡಿಕ್ಷನ್ ಆಗಿದ್ದರೆ, ಇದಕ್ಕೆ ಅವರು ಮಾತ್ರೆ ತಗೊಂಡು ನಿದ್ದೆ ಮಾಡ್ತಕ್ಕಂಥ ಒಂದು ಅಭ್ಯಾಸ ಆಗಿಬಿಟ್ಟಿತ್ತು ಅಂತಂದರೆ ನಿದ್ದೆ ಮಾತ್ರೆ ಇಲ್ಲದೆ ಅವರಿಗೆ ನಿದ್ದೆನೇ ಬರೋದಿಲ್ಲ. ಅಕಸ್ಮಾತ್ ಎಲ್ಲೋ ಒಂದು ಬೇರೆ ಊರಿಗೆ ಹೋಗ್ತಾರೋ, ಎಲ್ಲೋ ಕಡೆ ಹೋಗ್ತಾರೆ, ಆವಾಗ ನಿದ್ರೆ ಮಾತ್ರೆ ಸಿಗಲಿಲ್ಲ ಅಂತಂದರೆ ಅವರಿಗೆ ತುಂಬಾ ಅವರು ಸಮಸ್ಯೆನ ಎದುರಿಸ್ತಾರೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಿದ್ರಾಹೀನತೆ ಸಮಸ್ಯೆಯನ್ನು ಯಾವ ರೀತಿ ಮನೆಮದ್ದು ಮಾಡಿಕೊಂಡು ಪರಿಹಾರ ಮಾಡ್ಕೋಬೋದು ಅನ್ನೋದು ತಮಗೆ ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದರೆ ನಮ್ಮ ಆಯುರ್ವೇದದಲ್ಲಿ ಚರಕಾಚಾರ್ಯರು ಚರಕ ಸಂಹಿತ ಸೂತ್ರಸ್ಥಾನ 11ನೇ ಅಧ್ಯಾಯದಲ್ಲಿ ಆಹಾರ ಸ್ವಪ್ನೋ ಬ್ರಹ್ಮಚರ್ಯ ಮಿತಿ ತ್ರಯ ಉಪಸ್ತಂಭ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ಜೀವನಕ್ಕೆ, ನಮ್ಮ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂತಹ 3 ಪ್ರಮುಖ ಪಿಲ್ಲರ್ಗಳು ಯಾವ್ಯಾವುದು ಅಂತಂದರೆ, ಆಧಾರ ಸ್ತಂಭಗಳು ಯಾವ್ಯಾವುದು ಅಂತಂದರೆ, ಒಂದು ಆಹಾರ, 2ನೇದು ನಿದ್ದೆ, 3ನೇದು ಬ್ರಹ್ಮಚರ್ಯ. ಆಹಾರ ಸರಿಯಾದ ರೀತಿಯಲ್ಲಿ ಇದ್ದು, ನಿದ್ದೆ ಸರಿಯಾದ ರೀತಿಯಲ್ಲಿದ್ದು, ಬ್ರಹ್ಮಚರ್ಯ ಸರಿಯಾದ ಸಮಯಕ್ಕೆ ಇತ್ತು ಅಂತಂದರೆ ನಾವು ಆರೋಗ್ಯದಿಂದ ಇರ್ತೀವಿ. ಯಾವಾಗ ಇದರಲ್ಲಿ ಏರುಪೇರು ಆಗ್ತದೋ ಹಲವಾರು ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ. ಹಾಗಾಗಿ ನಿದ್ದೆ ಸರಿಯಾಗಿ ಬರಬೇಕು ಅಂತಂದರೆ ನಾವೇನು ಮಾಡಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿದಿನ ಸಾಯಂಕಾಲ 1 ಲೋಟ ತಣ್ಣೀರಿಗೆ ಒಂದು 10 ಒಣ ದ್ರಾಕ್ಷಿನ ನೆನೆ ಹಾಕಿದ ಒಣ ದ್ರಾಕ್ಷಿನ ರಾತ್ರಿ ಊಟ ಆದ ನಂತರ ನೀವು ನೀರಿನ ಸಮೇತ ಒಣ ದ್ರಾಕ್ಷಿಯನ್ನು ನೀವು ಸೇವನೆ ಮಾಡೋದ್ರಿಂದ ನಿದ್ದೆ ಚೆನ್ನಾಗಿ ಬರ್ತದೆ. ಯಾವ ಮಾತ್ರೆಗಳ ಅವಶ್ಯಕತೆ ಇಲ್ಲ. ಹಾಗೂ ಇದರ ಜೊತೆಗೆ ರಕ್ತಹೀನತೆ ಸಮಸ್ಯೆಯೂ ನಿವಾರಣೆ ಆಗ್ತದೆ. ಯಾವಾಗ ನೀವು ದ್ರಾಕ್ಷಿನ ನೀವು ಸೇವನೆ ಮಾಡ್ತೀರೋ ನಿಮ್ಮ ರಕ್ತ ವೃದ್ಧಿ ಆಗ್ತದೆ, ಆರೋಗ್ಯದಿಂದ ಇರ್ತೀರ. ಇನ್ನು ಅಶ್ವಗಂಧ ಚೂರ್ಣ, 1 ಚಮಚ ಅಶ್ವಗಂಧ ಚೂರ್ಣನ 1 ಲೋಟ ಉಗುರು ಬೆಚ್ಚಿನ ಹಸುವಿನ ಹಾಲೇ ಆಗಬೇಕು ವೀಕ್ಷಕರೇ. ಹಸುವಿನ ಹಾಲಲ್ಲಿ 1 ಚಮಚ ಅಶ್ವಗಂಧ ಚೂರ್ಣವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಪ್ರತಿನಿತ್ಯ ರಾತ್ರಿ ಊಟ ಆದ ನಂತರ ನೀವು ಸೇವನೆ ಮಾಡೋದ್ರಿಂದ ನಿದ್ದೆ ಚೆನ್ನಾಗಿ ಬರ್ತದೆ. ಇನ್ನು ಶಂಖಪುಷ್ಪಿ ಹೂವು, ನೀವೆಲ್ಲ ಕಡೆ ನೋಡಿರ್ತೀರ. ಶಂಖಪುಷ್ಪಿ ಹೂವು ಅಂದರೆ ನೀಲಿ ಬಣ್ಣಕ್ಕಿರ್ತದೆ. ಒಂದು 5 ಶಂಖಪುಷ್ಪಿ ಹೂಗಳನ್ನು ತೆಗೆದುಕೊಳ್ಳಿ. ಒಂದು ಪಾತ್ರೆ ನೀರಲ್ಲಿ ಈ ಹೂಗಳನ್ನು ಹಾಕಿ ಚೆನ್ನಾಗಿ ಕುದಿಸಿದ ನಂತರ ಈ ನೀರಿನ ಬಣ್ಣ ಚೇಂಜ್ ಆಗ್ತದೆ, ನೀಲಿ ಬಣ್ಣಕ್ಕೆ ಬರ್ತದೆ. ತದನಂತರ ಅದನ್ನು ಸೋಸಿ ಆ ನೀಲಿ ಬಣ್ಣ ಬಂದಿರತಕ್ಕಂತಹ ಶಂಖಪುಷ್ಪಿ ಹೂವಿನ ಒಂದು ಪಾನೀಯವನ್ನು 1 ಗ್ಲಾಸ್ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ನಿದ್ದೆ ಚೆನ್ನಾಗಿ ಬರ್ತದೆ, ಬುದ್ಧಿಶಕ್ತಿನೂ ಜಾಸ್ತಿ ಆಗ್ತದೆ. ಹಾಗಾಗಿ ಶಂಖಪುಷ್ಪಿ ಹೂವಿನ ಪಾನೀಯ ನೀವು ಸೇವನೆ ಮಾಡೋದ್ರಿಂದ ನಿದ್ರಾಹೀನತೆ ಸಮಸ್ಯೆಯಿಂದ ನೀವು ದೂರ ಆಗಬಹುದು. ಇನ್ನು ಆಯುರ್ವೇದದಲ್ಲಿ ಪಾದ ಅಭ್ಯಂಗ ಅಂತ ಹೇಳಿದ್ದಾರೆ. ಪಾದ ಅಭ್ಯಂಗ ಅಂತಂದರೆ, ಅಭ್ಯಂಗ ಅಂದರೆ ಮಸಾಜ್, ಪಾದ ಅಭ್ಯಂಗ ಅಂದರೆ ಕಾಲುಗಳಿಗೆ ಮಸಾಜ್. ಕಾಲಿನ ಕೆಳಭಾಗ ಹಾಗೂ ಕಾಲಿನ ಮೇಲಭಾಗಕ್ಕೆ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ನಿದ್ದೆ ಚೆನ್ನಾಗಿ ಬರ್ತದೆ. ಯಾವ ಎಣ್ಣೆನ ಮಾಡಬೇಕು ಅಂತಂದರೆ ಎಳ್ಳೆಣ್ಣೆ ತಗೊಳ್ಳಿ. ಪಾದದ ಕೆಳಗಡೆ ಹಾಗೂ ಪಾದದ ಮೇಲಕ್ಕೆ ಚೆನ್ನಾಗಿ ಮಸಾಜ್ ಮಾಡಿ ತದನಂತರ ಕಾಲಿಗೆ ಸಾಕ್ಸ್ ಹಾಕ್ಕೊಂಡು ರಾತ್ರಿ ಸಮಯದ ನಿದ್ದೆ ಮಾಡೋದ್ರಿಂದ ನಿದ್ದೆ ಚೆನ್ನಾಗಿ ಬರ್ತದೆ. ನಾನು ಇವಾಗ ಹೇಳ್ತಿರ್ತಕ್ಕಂಥ ಈ ಎಲ್ಲ ಮನೆಮದ್ದುಗಳನ್ನ ನೀವು ಮಾಡೋದ್ರಿಂದ ನೀವು ಆರೋಗ್ಯದಿಂದ ಇರ್ತೀರ. ಇನ್ನು ಶಿರೋ ಅಭ್ಯಂಗ ಅಂತಂದರೆ ನೆತ್ತಿಗೆ ಅಭ್ಯಂಗ ಅಂತಂದರೆ ಮಸಾಜ್ ಮಾಡೋದ್ರಿಂದ. ಇದಕ್ಕೆ ಬ್ರಾಹ್ಮಿ ತೈಲ ಅಂತ ಸಿಗ್ತದೆ,
ಜಟಾಮಾಂಸಿ ತೈಲ ಅಂತ ಸಿಗ್ತದೆ. ಈ ಒಂದು ತೈಲಗಳನ್ನ ನೆತ್ತಿಗೆ ಹಾಕಿ ಚೆನ್ನಾಗಿ ಸ್ವಲ್ಪ ಮಸಾಜ್ ಮಾಡಿ ನಿದ್ದೆ ಮಾಡೋದ್ರಿಂದ ನಿದ್ರಾಹೀನತೆ ಸಮಸ್ಯೆ ದೂರ ಆಗ್ತದೆ, ನಿದ್ದೆ ಚೆನ್ನಾಗಿ ಬರ್ತದೆ, ಆರೋಗ್ಯದಿಂದ ಇರ್ತೀರ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಿದ್ರಾಹೀನತೆ ಸಮಸ್ಯೆಯಿಂದ ದೂರ ಆಗಲು ಯಾವುದೋ ಮಾತ್ರೆಗಳನ್ನ ಅಥವಾ ನಿದ್ದೆ ಮಾತ್ರೆಗಳಿಗೆ ನೀವು ಹೋಗಿ ಅಡಿಕ್ಟ್ ಆಗಿ ರೆಗ್ಯುಲರಾಗಿ ನೀವು ಸೇವನೆ ಮಾಡೋದ್ರ ಬದಲು ಮನೆ ಮದ್ದಾಗಿರ್ತಕ್ಕಂಥ ಈ ಒಂದು ಈ ಹೇಳಿರ್ತಕ್ಕಂತಹ ಔಷಧ ಉಪಚಾರಗಳನ್ನ ನೀವು ಮಾಡೋದ್ರಿಂದ ನಿದ್ರಾಹೀನತೆ ಸಮಸ್ಯೆಯಿಂದ ದೂರ ಆಗ್ಬೋದು. ಆದರೆ ನೀವು ಈ ಎಲ್ಲ ಔಷಧೋಪಚಾರಗಳನ್ನು ಮಾಡೋಕ್ಕಿಂತ ಮುಂಚೆ ತಜ್ಞ ಆಯುರ್ವೇದ ವೈದ್ಯರನ್ನು ಒಮ್ಮೆ ಭೇಟಿಯಾಗಿ ನಿಮ್ಮ ಸಮಸ್ಯೆಯನ್ನು ಅವರಿಗೆ ತಿಳಿಸಿ ಅವರ ಸೂಕ್ತ ಸಲಹೆ ಸೂಚನೆ ಮೇರೆಗೆ ಈ ಮನೆಮದ್ದು ಮಾಡ್ಕೊಳ್ಳೋದ್ರಿಂದ ನಿದ್ರಾಹೀನತೆ ಸಮಸ್ಯೆಯಿಂದ ದೂರ ಇರ್ತೀರಾ, ಆರೋಗ್ಯದಿಂದ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.